ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗ ಜಿಲ್ಲೆಯಲ್ಲಿ ತೀವ್ರಗೊಂಡ ಸಚಿವ ಸ್ಥಾನದ ಹೋರಾಟ. ಎಚ್.ಕೆ. ಪಾಟೀಲ್ ವರ್ಸಸ್ ಜಿ.ಎಸ್. ಪಾಟೀಲ್ ನಡುವೆ ಫೈಟ್ ನಡೀತಾ ಇದೆ. ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿ.ಎಸ್. ಪಾಟೀಲ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯ. ಹೀಗಾಗಿ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ವರ್ಸಸ್ ಜಿ.ಎಸ್. ಪಾಟೀಲ್ ನಡುವೆ ಸಚಿವ ಸ್ಥಾನಕ್ಕಾಗಿ ಫೈಟ್ ಇದೆ. ರೋಣ ಕ್ಷೇತ್ರಕ್ಕೆ ಅನ್ಯಾಯ ಅಂತ ಕಾರ್ಯಕರ್ತರು ಇದೀಗ ಅಸಮಾಧಾನ ಹೊರಹಾಕಿದ್ದಾರೆ. 4 ಬಾರಿ ಆಯ್ಕೆಯಾಗಿರುವಂತಹ ಜಿ.ಎಸ್. ಪಾಟೀಲ್ರಿಗೆ ಅವಕಾಶವನ್ನು ಕೊಡಬೇಕು ಅಂತ ಕಾರ್ಯಕರ್ತರು ಉರುಳು ಸೇವೆ ಮಾಡಿದ್ರು, ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಜಿ.ಎಸ್. ಪಾಟೀಲ್ ಸುದೀರ್ಘ ಒಂದು 45 ವರ್ಷ ರಾಜಕೀಯ ಇತಿಹಾಸ. ಯಾವುದೊಂದು ರಾಜಕಾರಣ ಮಾಡ್ಬೋದು, ಆದರೆ ಕಪ್ಪು ಚುಕ್ಕೆ ಇರಲ್ಲ. 45 ವರ್ಷ ಜೀವನ ಸಂಸಾರ ರಾಜಕಾರಣದಲ್ಲಿ. ಆಮೇಲೆ ಎಲ್ಲರೂ ಇದ್ರಾಗ ಒಂದು ಅಂಶ ಅಂದ್ರೆ ನಮ್ಮ ಗದಗ ಜಿಲ್ಲೆಯಲ್ಲೇ ಗೆದ್ದಿರುವಂಥ ವೀರಶೈವ ಲಿಂಗಾಯತ ನಾಯಕರು ಇವರೊಬ್ಬರೇ ಪ್ರೆಸೆಂಟ್. ಆ ಒಂದು ಕೋಟಾದಲ್ಲಿ ಖಂಡಿತವಾಗ್ಲೂ ಪಕ್ಷಕ್ಕೆ 45 ವರ್ಷ ದುಡಿದಿದ್ದು ಕೂಲಿ ಅಂತ ಹೇಳಿ ಆದರೂ ನಮಗೆ ಈ ವರ್ಷ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕು. ನಮ್ಮೆಲ್ಲರ ಕಾರ್ಯಕರ್ತರ ಕೂಗು, ಈ ದೇವರಿಲ್ಲ ಪ್ರಾರ್ಥನೆ ಖಂಡಿತವಾಗಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗದಗ ಪ್ರತಿನಿಧಿ ಫಾರೂಕ್ ಮಖಾಂದಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಫಾರೂಕ್, ಮೊನ್ನೆ ಎಚ್.ಕೆ. ಪಾಟೀಲ್ರು ಅಸಮಾಧಾನದ ರೀತಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ದನ್ನು ನಾವೆಲ್ಲ ಗಮನಿಸಿದ್ವಿ. ಇದೀಗ ಗದಗ ಜಿಲ್ಲೆಯಲ್ಲಿ ಜಿ.ಎಸ್. ಪಾಟೀಲ್ ವರ್ಸಸ್ ಎಚ್.ಕೆ. ಪಾಟೀಲ್ನ ಸಚಿವ ಸ್ಥಾನಕ್ಕಾಗಿ ಹೌದು ಪ್ರವೀಣ್, ಏನಂದ್ರೆ ಗದಗ ಜಿಲ್ಲೆಯಲ್ಲಿ ಸಚಿವರ ಸ್ಥಾನ ಯಾರಿಗೆ ಸಿಗುತ್ತೆ ಅಂತಕ್ಕಂಥ ಒಂದು ಕುತೂಹಲ ಎಲ್ಲರಲ್ಲಿನೂ ಇದೆ. ಯಾಕಂದ್ರೆ ಎಚ್.ಕೆ. ಪಾಟೀಲ್ರು ಸಹ ಒಬ್ಬ ಮುತ್ಸದ್ದಿ ಹಿರಿಯ ರಾಜಕಾರಣಿ. 1978ರಿಂದ ನಿರಂತರವಾಗಿ ರಾಜಕೀಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ತಮ್ಮದೇ ಆದಂತ ಒಂದು ಛಾಪನ್ನ ಮೂಡಿಸ್ತಕ್ಕಂಥವ್ರು. ಜೊತೆಗೆ ಹಲವಾರು ಇಲಾಖೆಗಳನ್ನು ನಿರ್ವಹಿಸಿರ್ತಕ್ಕಂಥ ಒಂದು ಅನುಭವ ಸಹ ಅವರಿಗಿದೆ. ರಾಜ್ಯ ಮಟ್ಟದ ಹಿರಿಯ ನಾಯಕರಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದಲ್ಲದೆ ಜೊತೆಗೆ ಲಿಂಗಾಯತ ಸಮುದಾಯದಿಂದ ಒಬ್ಬ ಪ್ರಭಾವಿ ನಾಯಕರು. ಇದೆಲ್ಲ ಎಚ್.ಕೆ. ಪಾಟೀಲ್ರ ಒಂದು ದೃಷ್ಟಿ ಆದ್ರೆ, ಇನ್ನೊಂದ್ ಕಡೆ ಜಿ.ಎಸ್. ಪಾಟೀಲ್ರು ಸಹ ಸಾಕಷ್ಟು ದೀರ್ಘಕಾಲದ ರಾಜಕೀಯ ಒಂದು ಹಿರಿತನ ಇದೆ. ಆದ್ರೆ ಇವ್ರಿಗೂ ಕೂಡ ಒಂದು ಅನುಭವ ಜಾಸ್ತಿ ಇರೋದ್ರಿಂದ ಗದಗ ಜಿಲ್ಲೆ ಏನು ರೋಣ ವಿಧಾನಸಭಾ ಕ್ಷೇತ್ರ ಇದೆ, ಅಲ್ಲಿ ಸಾಕಷ್ಟು ಒಂದು ಅನುಭವವನ್ನ ವ್ಯಕ್ತಪಡಿಸ್ತಕ್ಕಂಥವ್ರು. ಜೊತೆಗೆ ಉತ್ತರ ಕರ್ನಾಟಕದ ಏನು ಪ್ರತಿನಿಧಿಯಾಗಿ ಅನುಭವ ಇದೆ. ಲಿಂಗಾಯತ ಸಮುದಾಯದಿಂದ ಇವರು ಕೂಡ ಒಬ್ಬ ಪ್ರಭಾವಿ ನಾಯಕರು. ಅಂದ್ರೆ ಜಾತಿಗೆ ನಾವು ಲೆಕ್ಕಾಚಾರ ಹಾಕಿ ನೋಡಿದಾಗ ಸಮೇತ ಹಾಗಾಗಿ ಇವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಆದ್ರೆ ಹೈಕಮಾಂಡ್ ಅವಲೋಕನ ಮಾಡಿ ಯಾರಿಗೆ ಅಂದ್ರೆ ನಿಷ್ಠಾವಂತ ನಾಯಕರಿಗೆ ಯಾರಿಗೆ ಏನು ಈ ಸಚಿವ ಸ್ಥಾನ ನೀಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡ್ಬೇಕು. ಹಾಗಾಗಿ ಇವತ್ತು ಕೂಡ ಗದಗ್ನಲ್ಲಿ ಜಿ.ಎಸ್. ಪಾಟೀಲ್ರ ಅಭಿಮಾನಿ ಬಳಗ ಏನಿದೆ, ದಂಡ ನಮಸ್ಕಾರ ಹಾಕುವ ಮೂಲಕ ಜಿ.ಎಸ್. ಪಾಟೀಲ್ರ ಹಿರಿತನಕ್ಕೆ, ಅವರ ಒಂದು ಹಿರಿತನದ ರಾಜಕಾರಣಕ್ಕೆ ಸಚಿವ ಸ್ಥಾನ ಅವ್ರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು, ವೃದ್ಧರು, ಹಿರಿಯರು, ವಯಸ್ಕರು ಎಲ್ಲರೂ ಸೇರಿ ಇವತ್ತು ಪ್ರತಿಭಟನೆ ಮಾಡುವ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದೆ ಅಂತಾನೆ ಹೇಳ್ಬೋದು ಪ್ರವೀಣ್. ಓಕೆ ಫಾರೂಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.